ಮರೆಯಾಗಿದ್ದ ಟೋಯಿಂಗ್ ಬೆಂಗಳೂರಿಗೆ ಮತ್ತೆ ಟೋಯಿಂಗ್ ಶಾಕ್ ಎದುರಾಗಿದೆ. ಆಗಸ್ಟ್ ತಿಂಗಳಿಂದಲೇ ಬೆಂಗಳೂರಿನಲ್ಲಿ ಟೋಯಿಂಗ್ ಮಾಡ್ತಾರಂತೆ. ಬೆಂಗಳೂರಿಗೆ ಮತ್ತೆ ಟೋಯಿಂಗ್ ಶಾಕ್. ಪಾಪ ಒಂದಷ್ಟು ಜನರಿಗೆ ನಡುಕ, ಭಯ, ಆತಂಕ, ಗೊಂದಲ. ಆಗಸ್ಟ್ ತಿಂಗಳಿಂದಲೇ ಬೆಂಗಳೂರಿನಲ್ಲಿ ಟೋಯಿಂಗ್ ಶುರುವಾಗುತ್ತೆ. ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಉಲ್ಬಣಗೊಂಡಿರುವ ಕಾರಣಕ್ಕಾಗಿ ಕಂಡಲ್ಲಿ ನಿಲ್ಲಿಸ್ಕೊಂಡು ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸೋದ್ರಿಂದ ಟ್ರಾಫಿಕ್ ಸಮಸ್ಯೆ. ನೋಡಿ, ತಮ್ಮ ಕಟ್ಟಡದ ಬೇಸ್ಮೆಂಟ್ನಲ್ಲಿ ಪಾರ್ಕಿಂಗಿಗೆ ವ್ಯವಸ್ಥೆ ಮಾಡ್ಕೋಬೇಕು ಅನ್ನೋದು BBMPಯ ದಶಕಗಳ ಹಿಂದಿನ ನಿಯಮ. ಅದನ್ನು ಮಾಡದಲ್ಲೇ ಕೆಳಗೊಂದು ಅಂಗಡಿ ಅದನ್ನು ಕೊಟ್ಟು ಆದಾಯ ಗಳಿಸ್ಬೋದು ಅಂತೇಳಿ ಪಾರ್ಕಿಂಗ್ ಅನ್ನೇ ಮರ್ತಿರ್ತಕ್ಕಂಥ ಕೆಲ ಕಟ್ಟಡದ ಮಾಲೀಕರು. ಸೊ ನೋಡಿ, ಈಗ ಗೃಹ ಸಚಿವ ಪರಮೇಶ್ವರ್ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಮತ್ತೆ ಟೋಯಿಂಗ್ ಶಾಕ್ ಎದುರಾಗಬಹುದಾ? ಬೆಂಗಳೂರಿನಲ್ಲಿ ಏನ್ರಿ, ಏಷ್ಯಾದಲ್ಲೇ ಅತಿ ದೊಡ್ಡ ಟ್ರಾಫಿಕ್ಕಿನ ಉಗಮ ಸ್ಥಾನವೇ ಬೆಂಗಳೂರು. ಸೈತಾನ್ ಅಂತಹ ಟ್ರಾಫಿಕ್ಗಳು. ಪಾಪ ಆರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆಗೆ ಕರೆಕ್ಟ್ ಟೈಮಿಗೆ ರೀಚ್ ಆಗೋ ಪರಿಸ್ಥಿತಿಯಲ್ಲೂ ಕೂಡ ಜನ ಇಲ್ಲ ಈಗ, ಕಾರಣ ಟ್ರಾಫಿಕ್ಕು. ಸೊ ಇಂತಹ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂದರೆ ಟೋಯಿಂಗ್ನಂತಹ ಒಂದು ಅಸ್ತ್ರಗಳನ್ನು ಪ್ರಯೋಗ ಮಾಡಬೇಕು. ಈ ಬಗ್ಗೆ ಒಂದು ಅಧಿಕೃತವಾದಂತಹ ಹೇಳಿಕೆಯನ್ನು ಗೃಹ ಸಚಿವ ಪರಮೇಶ್ವರ್ ಅವರು ನೀಡಿರುವಂತಹದ್ದು. ಯಾವುದು ರಾಜ್ಯದಲ್ಲಿ ಟೋಯಿಂಗ್ ಶುರು ನಾವು ಹೇಳಿದ್ದೇನೆ, ನಾನು ಆಗಲೇ ಪ್ರಕಟಣೆ ಮಾಡಿದ್ದೇನಲ್ಲ. ಇಲಾಖೆ ವತಿಯಿಂದ ನಾವು ಟೋಯಿಂಗಿಗೆ ಕೆಲಸ ಪ್ರಾರಂಭ ಮಾಡ್ತೀವಿ. ನಾವು ಹಿಂದೆ ಎಲ್ಲ ಇದು ಕೊಟ್ಟಿದ್ರು, ಏನು ಕಾಂಟ್ರ್ಯಾಕ್ಟು, ಅದು ಕಾಂಟ್ರ್ಯಾಕ್ಟ್ ಯಾರಿಗೂ ಕೊಡಲ್ಲ, ಇಲಾಖೆ ವತಿಯಿಂದನೇ ಮಾಡ್ತೀವಿ ಅಂತ ಹೇಳಿದ್ದೆ ನಾನು. ಅದ್ರ ಪ್ರಕಾರ ಮಾಡ್ತೀವಿ. ನೋಡಿ, ನಮ್ಮ ಟ್ರಾಫಿಕ್ಕಿಗೆ ಅರ್ಧ ಸಮಸ್ಯೆ ರಸ್ತೆಯಲ್ಲಿ ವೆಹಿಕಲ್ಸ್ ನಿಲ್ಲಿಸೋದು. ಎಲ್ಲಿ ಪಾರ್ಕಿಂಗ್ ಆಗಬಾರ್ದು ಅಂತೀವೋ ಅಲ್ಲೇ ಪಾರ್ಕಿಂಗ್ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ರಸ್ತೆ ಮಾಡಿರೋದು ಏನಕ್ಕೆ? ಜನ ಓಡಾಡೋದಕ್ಕೆ. ಪಾರ್ಕಿಂಗ್ ಮಾಡೋದಕ್ಕೆ ರಸ್ತೆ ಮಾಡಿದ್ದಾರೆ. ಅದು ಇವತ್ತು ನಾನು BBMP ಇನ್ಚಾರ್ಜ್ ಇದ್ದಾಗ ಕೂಡ ಈ ಪ್ರಶ್ನೆ ಬಂದಿತ್ತು. ಅದರ ರಸ್ತೆಗಳಲ್ಲಿ ಮೇಯ್ನ್ ರೋಡ್ಸು, ಆರ್ಟರೀಸ್ ಏನು ಕರಿತೀವಿ, ಆ ರಸ್ತೆಗಳಲ್ಲಿ ಹೆಚ್ಚಿನ ಅಂಶ ನಿಲ್ಲಿಸಬಾರ್ದು ಅಂತ ಹೇಳಿ ನಾವು ಹೇಳ್ತಾ ಇದ್ವಿ. ಈಗ ನಿಲ್ಲಿಸ್ತಾರೆ ಅಂತಂದಾಗ ಅದನ್ನು ಟೋ ಮಾಡಿ ಆಚೆ ತೊಗೊಂಡೋಗಿ ಮಾಡೋದು. ಯಾವುದು ರಾಜ್ಯದಲ್ಲಿ ಟೋಯಿಂಗ್ ಶುರು ನಾವು ಹೇಳಿದ್ದೇನೆ, ನಾನು ಆಗಲೇ ಪ್ರಕಟಣೆ ಮಾಡಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.